ರಾಜಧಾನಿ ಬೆಂಗಳೂರಲ್ಲಿ ಎಂತೆಂಥ ಕಳ್ಳರಿದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅಂಗಡಿಯ ಮುಂದೆ ನಿಲ್ಲಿಸಿದ್ದ ಗೊಂಬೆಯನ್ನ ಕೂಡ ಕಳ್ಳನೊಬ್ಬ ಬಿಟ್ಟಿಲ್ಲ. ಅಂಗಡಿ ಮುಂದೆ ನಿಲ್ಲಿಸಿದಂಥ ಗೊಂಬೆಯ ಪ್ಯಾಂಟ್ ಅನ್ನ ಕದ್ದಿದ್ದಾನೆ ಖದೀಮ. ಬೆಂಗಳೂರಿನ ಯಲಹಂಕದ ತಿರುಮೇನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಗೊಂಬೆಗೆ ಹಾಕಲಾಗಿದ್ದಂಥ ಪ್ಯಾಂಟ್ ಅನ್ನ ಕದ್ದು ಕಳ್ಳ ಪರಾರಿಯಾಗಿದೆ. ಇದು ಅಂಗಡಿಯ CCTVಯಲ್ಲಿ ಸೆರೆಯಾಗಿದೆ ಖದೀಮನ ಕೈಚಳಕ. ಗೊಂಬೆಗೆ ಹಾಕಲಾಗಿದ್ದಂಥ ಪ್ಯಾಂಟ್ ಅನ್ನ ಅದನ್ನ ರಿಮೂವ್ ಮಾಡಿ ಕದ್ದು ಪರಾರಿಯಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ನೋಡ್ತಾ ಇದ್ದೀರಿ, ಇದು ಯಲಹಂಕ ಸಮೀಪ ನಡೆದಿರುವಂಥ ಘಟನೆ. ವ್ಯಕ್ತಿಯೊಬ್ಬ ಬಂದು ಅಂಗಡಿ ಮುಂದೆ ಹಾಕಲಾಗಿದ್ದಂಥ ಅಥವಾ ಅಂಗಡಿಯ ಮುಂದೆ ನಿಲ್ಲಿಸಲಾಗಿರುವಂಥ ಗೊಂಬೆ, ಅಂದರೆ ಬಟ್ಟೆ ಅಂಗಡಿ ಮುಂದೆ ಗೊಂಬೆ ನಿಲ್ಲಿಸಿರ್ತಾರೆ ಮತ್ತು ಅದಕ್ಕೆ ಪ್ಯಾಂಟು ಶರ್ಟನ್ನು ಹಾಕಲಾಗಿರುತ್ತೆ. ಸೊ ಅದರಲ್ಲಿ ಪ್ಯಾಂಟನ್ನು ಕದ್ದು ಪರಾರಿಯಾಗ್ತಾ ಇರುವಂಥ ದೃಶ್ಯ ಅಂಗಡಿಯ CCTVಯಲ್ಲಿ ಸೆರೆಯಾಗಿದೆ. ತಿರುಮೇನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ನೋಡ್ತಾ ಇದ್ದೀರಿ, ಬಂದು ನಿಲ್ತಾನೆ, ನಿಂತು ಸ್ವಲ್ಪ ಹೊತ್ತು ಒಬ್ಸರ್ವ್ ಮಾಡ್ತಾನೆ. ಆನಂತರ ಯಾರೂ ನೋಡ್ತಿಲ್ಲ ಅನ್ನೋದು ಗೊತ್ತಾದ ತಕ್ಷಣ ಅಥವಾ ಯಾರೂ ಇಲ್ಲ ಅಂತ ಗೊತ್ತಾದ ತಕ್ಷಣ ಗೊಂಬೆಯ ಪ್ಯಾಂಟನ್ನು ಜಾರಿಸಿ ಅಲ್ಲಿಂದ ಅದನ್ನು ಎತ್ಕೊಂಡು ಕದ್ಕೊಂಡು ಪರಾರಿ ಆಗ್ತಾ ಇರುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಯಲಹಂಕ ಸಮೀಪದ ತಿರುಮೇನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ. ಬೆಂಗಳೂರಲ್ಲಿ ಎಂತೆಂಥ ಕಳ್ಳರಿದ್ದಾರೆ ಅನ್ನೋದಕ್ಕೆ ನಿದರ್ಶನ ಇದು. ಸರಗಳ್ಳರನ್ನು ನೋಡಿರ್ತೀರಿ, ಇನ್ನು ಬೇರೆ ಬೇರೆ ರೀತಿಯ ಮನೆಗಳ್ಳರನ್ನು ನೋಡಿರ್ತೀರಿ, ಬೇರೆ ಬೇರೆ ಟೈಪ್ನ ಕಳ್ಳರನ್ನು ನೋಡಿರ್ತೀರಿ. ಇದು ಅಂಗಡಿಯ ಮುಂದೆ ಹಾಕಲಾಗಿದ್ದಂಥ ಪ್ಯಾಂಟನ್ನು ಕದಿಯುವಂಥ, ಗೊಂಬೆಗೆ ಹಾಕಲಾಗಿರುವಂಥ ಪ್ಯಾಂಟನ್ನು ಬಿಡದೆ ಕದ್ದಿರುವಂಥ ಘಟನೆ ಇದು. CCTV ಅಂಗಡಿಯ CCTVಯಲ್ಲಿ ಸೆರೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.